ಹಾಯ್ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ ಎಚ್.ಎಸ್. ಇವತ್ತು ನಾನೇನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಯಾವುದೇ ರೀತಿಯಾದಂಥ ಸಿಲೆಬಸ್ ಇಲ್ಲ, ಪ್ರಶ್ನೆ ಇಲ್ಲ, ಕ್ವಶನ್ ಆನ್ಸರ್ ಇಲ್ಲ, ಮಾಡೆಲ್ ಕ್ವಶನ್ ಪೇಪರ್ ಇಲ್ಲ, ಏನೂ ಇಲ್ಲ. ಜಸ್ಟ್ ರಿಲ್ಯಾಕ್ಸ್. ಆಲ್ರೆಡಿ ನೀವೆಲ್ಲ ಓದಿಟ್ಕೊಂಡಿದ್ದೀರಿ, ಹೌದಾ? ನಿದ್ದೆಗೆಟ್ಟು ಓದಿರಿ, ಎದ್ದು ಬಿದ್ದು ಓದಿರಿ, ಹೀಗೆ ಓದ್ಕೊಂಡು ಒಟ್ಟು ಪರೀಕ್ಷೆ ಮುಗಿದ್ರೆ ಸಾಕಪ್ಪ ಅನ್ನುವಂತಹ ಮೈಂಡ್ಸೆಟ್ಟಲ್ಲಿ ಇದ್ದೀರಿ ಅಲ್ವಾ? ಇನ್ನೇನು ನಿಮ್ಮ ಪರೀಕ್ಷೆಗೆ ಕೇವಲ 1 ದಿನ ಬಾಕಿ ಇದೆ. ಹಾಗಾದರೆ ಈ 1 ದಿನದಲ್ಲಿ ಏನು ಮಾಡಬೇಕು ನೀವು? ಈಗಲೂ ಕೂಡ ಓದ್ತಾ ಕೂತ್ಕೋಬೇಕಾ? ಇಲ್ಲ. ಹಾಗಾದರೆ ಆರಾಮ್ಸೆ ನಾನು ಹೇಳೋದನ್ನು ಕೇಳಿಸ್ಕೊಳ್ರಿ. 5 ಮಿನಿಟ್ಸ್ ಫ್ರೀ ಮಾಡಿಕೊಂಡು ನೀವು ನಾನು ಹೇಳೋದನ್ನು ಕೇಳಿಸ್ಕೊಂಡ್ರೆ ನೀವು ಪರೀಕ್ಷೆಯಲ್ಲಿ ಸುಲಭವಾಗಿ ಯಾವೆಲ್ಲ ಟ್ರಿಕ್ಸ್ಗಳನ್ನು ಉಪಯೋಗಿಸ್ಬೋದು, ಹೇಗೆ ನೀವು ಕೆಲವೊಂದು ಕಡೆ ಮಾರ್ಕ್ಸ್ಗಳನ್ನು ಗಿಟ್ಟಿಸ್ಕೋಬೋದು ಅಷ್ಟೇ, ಮತ್ತು ಸರಿಯಾದ ಟೈಮಿಗೆ ನಿಮಗೆ ನೆನಪಿಗೆ ಬರಬೇಕಾದ್ರೆ ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ವಿಜ್ಞಾನ ಅನ್ನುವಂಥದ್ದು ಕಠಿಣವಾದಂತಹ ವಿಷಯ ಅಲ್ಲ. ಅದನ್ನು ನೀವೇನು ಮಾಡಬೇಕು, ಮೊದಲು ನಿಮ್ಮ ಮೈಂಡ್ ಸೆಟ್ಟಿಂದ ತೆಗೆದುಹಾಕಬೇಕು. ಅದು ಕಠಿಣ ಅಲ್ಲ. ಯಾವಾಗ ನೀವು ವಿಷಯವನ್ನು ಆಸಕ್ತಿ ಕೊಟ್ಟು ಇಷ್ಟಪಟ್ಟು ಓದ್ತಿರಲ್ವ, ಆವಾಗ ಏನಾಗುತ್ತೆ ಅಂತ ಅಂದರೆ ಆ ವಿಷಯ ನಿಮಗೆ ಸರಳ ಅನಿಸುತ್ತೆ. ಅದನ್ನು ಬಿಟ್ಟು ನೀವು ಆ ವಿಷಯವನ್ನು ಬದಿಗೊತ್ತಿಟ್ರಿ ಅಂತ ಅಂದರೆ ಅದು ದಿನೇ ದಿನ ನಿಮ್ಗೆ ಏನಾಗುತ್ತೆ, ಅದನ್ನು ಹೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಿ. ಆವಾಗ ಆ ವಿಷಯದ ಮೇಲೆ ತೀರಾ ಜಿಗುಪ್ಸೆ ಬಂದುಬಿಡುತ್ತೆ ನಿಮಗೆ. ಹಾಗಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಿಮಗೇನಿರಬೇಕು, ಆಸಕ್ತಿ ಇರಲೇಬೇಕು. ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ದೊಡ್ಡ ಮದ್ದು. ಇದು ಯಾರಲ್ಲಿರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಿಮ್ಮಲ್ಲಿ ಆಸಕ್ತಿ, ತ್ಯಾಗ ಹಾಗೂ ಕಠಿಣ ಶ್ರಮ ಇದ್ದರೆ ನಿಮ್ಮ ಯಶಸ್ಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಆ ಯಶಸ್ಸಿನ ದಾರಿ ನಿಮಗೆ ಸಿಕ್ಕೇ ಸಿಗುತ್ತೆ. ನಿನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನೀನೇನು ಮಾಡಬೇಕು, ಆದಷ್ಟು ನಿನ್ನಿಂದ ದೂರ ಮಾಡಿಕೊಂಡ್ರೆ ನಿನ್ನಿಂದಲೇ ಹೊಸ ಬದಲಾವಣೆ ಸಾಧ್ಯ. ಇದು ನಿನ್ನ ಯಶಸ್ಸಿಗೆ ಮೊದಲನೇ ಹೆಜ್ಜೆ ಅಂತ ಹೇಳ್ತಾ ಒಂದು 5 ನಿಮಿಷ ನಾವು ಎಕ್ಸಾಮ್ ಕುರಿತು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಹೊಸ ವಿಡಿಯೋಗಳು ನಿಮಗಾಗಿ ಬರ್ತಾ ಇರ್ತವೆ. ಅದರಿಂದ ಸಾಕಷ್ಟು ಉಪಯೋಗವನ್ನು ವಿದ್ಯಾರ್ಥಿಗಳೇ ನೀವು ಪಡ್ಕೊಳ್ರಿ ಅಂತ ಹೇಳ್ತಾ, ನೋಡಿ ಮಕ್ಕಳೇ, ಈ ಪರೀಕ್ಷೆ ಅನ್ನೋದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವಂಥದ್ದು. ಹಾಗಂತ ಹೇಳಿ ಪರೀಕ್ಷೆಗೆ ಹೆದರ್ಕೋಬೇಕಂತಿಲ್ಲ. ಎಕ್ಸಾಮ್ ಫಿಯರನ್ನು ನೀವೇನು ಮಾಡಿರಿ, ಕಂಪ್ಲೀಟಾಗಿ ನಿಮ್ಮಿಂದ ತೆಗೆದುಹಾಕ್ರಿ. ಯಾಕಂದರೆ ಆಲ್ರೆಡಿ ಎಷ್ಟೆಷ್ಟು ಪರೀಕ್ಷೆಗಳನ್ನು ಬರ್ದಿರಿ ನೀವು ಸ್ಕೂಲಲ್ಲಿ, ಹೌದಾ? ಸರಣಿ ಪರೀಕ್ಷೆಗಳನ್ನು ಬರ್ದಿರಿ, ಪ್ರಿಪ್ರೇಟ್ರಿ ಬರ್ದಿರಿ, ಹಾಗೆ FA1 FA2 ಈ ರೀತಿ ಪರೀಕ್ಷೆಗಳನ್ನು ಬರಿತಾ ಹೋಗಿರಿ. ಹಾಗಾಗಿ ಈ ಪರೀಕ್ಷೆ ಅನ್ನೋದು ನಿಮ್ಗೆ ಏನೂ ಅಲ್ವೇ ಅಲ್ಲ. ನೀವು ಆರಾಮಾಗಿ ಓದ್ಕೊಂಡು ಹೋಗಿದ್ದೀರಿ. ನೀವೆಷ್ಟು ಗೊತ್ತಲ್ವಾ ಅಷ್ಟನ್ನು ನೀವೇನು ಮಾಡ್ತೀರಿ, ಪರೀಕ್ಷೆಯಲ್ಲಿ ಬರಿತಿದ್ದೀರಿ. ಹಾಗಾದರೆ ಈಗ ನೀವೇನು ಮಾಡಬೇಕು ಅಂತಂದರೆ, ಪರೀಕ್ಷೆಗೆ ಹೋಗಿರ್ತೀರಿ. ಹೋದಾಗ ಕಂಪಲ್ಸರಿಯಾಗಿ ಇಂತಿಷ್ಟು ವಸ್ತುಗಳನ್ನು ನೀವು ಒಯ್ಯಲೇಬೇಕಾಗತ್ತೆ. ಅವೆಲ್ಲ ವಸ್ತುಗಳು ಏನು ಅಂತ ಅಂದರೆ, ಒಂದು 2ರಿಂದ 3 ಪೆನ್ನುಗಳನ್ನ ಇಟ್ಕೊಂಡು ಹೋಗ್ರಿ. ಫಸ್ಟಿಗೆ ಏನು ಅಂತ ಅಂದರೆ ಹಾಲ್ ಟಿಕೆಟ್. ಆಲ್ರೆಡಿ ನೀವು ಪರೀಕ್ಷೆಗೆ ತೊಗೊಂಡು ಹೋಗ್ತಾ ಇರ್ತೀರಿ, ಗೊತ್ತಿದೆ. ಆದರೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ನೀವೇನು ಮಾಡ್ತೀರಿ, ನಿರ್ಲಕ್ಷ್ಯ ವಹಿಸಿ ಬಿಟ್ಟು ಹೋಗ್ತೀರಿ. ಅಲ್ಲಿ ಹೋದ್ಮೇಲೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಹಾಲ್ ಟಿಕೆಟು, 2ರಿಂದ 3 ಪೆನ್ನುಗಳು, ಜೊತೆಗೆ ನಿಮಗೆ ಡೈಗ್ರಾಮ್ಸ್ಗಳನ್ನು ತೆಗಿಲಿಕ್ಕೆ ಅಥವಾ ಲೈನ್ಗಳನ್ನು ಹಾಕಲಿಕ್ಕೆ ಏನೇನು ಬೇಕಲ್ವಾ, ಜಾಮಿತಿ ಉಪಕರಣಗಳು, ಸ್ಕೇಲು, ಪೆನ್ಸಿಲು, ರಬ್ಬರು, ಎರೇಸರ್, ಈ ರೀತಿ ಏನೇನು ಬೇಕೋ ಅವುಗಳನ್ನೆಲ್ಲ ಲಿಸ್ಟ್ ಮಾಡಿ ನೀವು ಪರೀಕ್ಷೆ ನಾಳೆ ಅಂದರೆ ಹಿಂದಿನ ದಿನವೇ ನಿಮ್ಮ ಬ್ಯಾಗಲ್ಲಿ ಅವುಗಳನ್ನು ಹಾಕಿಟ್ಕೋಬೇಕಾಗತ್ತೆ. ನಿಮ್ಮ ವಾರ್ಷಿಕ ಪರೀಕ್ಷೆಯ ಫಲಿತಾಂಶಕ್ಕೆ ಇಡೀ ಸ್ಟೇಟೇ ಕಾಯ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಊರು, ನಿಮ್ಮ ಸಂಬಂಧಿಕರು, ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ, ನಿಮ್ಮ ಫ್ರೆಂಡ್ಸು ನಿಮ್ಮ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಪರೀಕ್ಷೆಯನ್ನು ಅಷ್ಟು ಹಗುರವಾಗಿ ತೊಗೋಬಾರ್ದು. ನಿಮಗೇನು ಗೊತ್ತೋ, ಎಷ್ಟು ಓದಿದ್ದೀರಿ ಅನ್ನೋದನ್ನು ನೀವೇನು ಮಾಡಬೇಕು, ಅಲ್ಲೇನು ಬರೆದಿಟ್ಟು ಬರ್ತಿರಲ್ಲ ಅದೇ ನಿಮ್ಮ ಫಲಿತಾಂಶವಾಗಿರುತ್ತೆ. ಹಾಗೆ ಈಗ ಪರೀಕ್ಷೆ ಬರ್ದಿರಪ್ಪ, ನಿಮ್ಮ ಪರೀಕ್ಷೆ ಚೆನ್ನಾಗಾಯಿತು ಅಂದ ತಕ್ಷಣ ನಿಮಗೆ ಖುಷಿ ಆಗುತ್ತೆ ಅಲ್ವಾ? ಆವಾಗ ಏನಾಗುತ್ತೆ, ನಿಮಗೆ ಒಳ್ಳೆಯ ಅಂಕಗಳು ಬರ್ತವೆ ಅಂತ ಹೇಳಿ ಬಂದು ಮನೆಗೆ ಲೆಕ್ಕಾಚಾರ ಮಾಡ್ತೀರಿ. ಅದೇ ಯಾಕಾದರೂ ನಿಮ್ಮ ಪರೀಕ್ಷೆ ಚೆನ್ನಾಗಾಗಲಿಲ್ಲಪ್ಪ, ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ, ಆವಾಗ ನೀವೇನು ಮಾಡ್ಕೋಬೇಕು, ಬೇಜಾರಾಯಿತು ಅಂತ ಹೇಳಿ ಬಂದು ಇನ್ನೂ ಬೇಜಾರು ಮಾಡ್ಕೊಂಡ್ರಿ ಅಂತ ಅಂದರೆ ಏನಾಯಿತು, ಅಲ್ಲಿಗೆ ನಿಮ್ಮ ಮುಂದಿನ ಪರೀಕ್ಷೆಗೆ ಅದು ಹೊಡೆತ ಕೊಡುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಆ ಪರೀಕ್ಷೆಯ ಬಂದ ತಕ್ಷಣ ನೀವು ಅದನ್ನು ಜಸ್ಟ್ ನೋಡಿಡೋದಷ್ಟೇ. ಆಮೇಲೆ ಎಲ್ಲ ಪರೀಕ್ಷೆಗಳು ಮುಗಿದಾದ್ಮೇಲೆ ನೀವು ಮಾರ್ಕ್ಸನ್ನು ಕೌಂಟ್ ಮಾಡ್ಕೊಳ್ರಿ. ಬಂದಾದ್ಮೇಲೆ ನೀವು ನೋಡ್ತಾ ಹೋದ್ರಿ ಅಂದರೆ, ನಾ ಇಲ್ಲಿ ಮಿಸ್ಟೇಕ್ ಮಾಡಿಬಿಟ್ಟೆ, ಅಲ್ಲಿ ತಪ್ಪಾಗೋಯ್ತು, ನನ್ನ ಮಾರ್ಕ್ಸ್ ಹೋಗ್ಬಿಡ್ತು ಅಂತ ಹೇಳಿ ಅದೇ ಕಳವಳದಲ್ಲೇ ಕೂಳ್ತಿರ್ತೀರಿ. ಮುಂದಿನ ಪರೀಕ್ಷೆಯನ್ನು ಚೆನ್ನಾಗಿ ಬರಲಿಕ್ಕೆ ಅದೇನಾಗುತ್ತೆ, ನಿಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಬಂದಾದ್ಮೇಲೆ ಆ ಪೇಪರನ್ನು ಹಾಗೆ ತೆಗೆದಿಡಿ. ಎಲ್ಲ ಪರೀಕ್ಷೆಗಳು ಮುಗಿದಾದ್ಮೇಲೆ ಮಾರ್ಕ್ಸನ್ನು ಕೌಂಟ್ ಮಾಡಿ. ಅದಕ್ಕೂ ಮೊದಲೇ, ಇನ್ನೂ ಪರೀಕ್ಷೆ ಇರೋ ಮೊದಲೇ ನೀವು ಅದನ್ನು ನೋಡಲಿಕ್ಕಿಲ್ಲ.
ಈ ವಾರ್ಷಿಕ ಪರೀಕ್ಷೆಯಲ್ಲಿ ನೀವೇನಾದರೂ ಬ್ಯಾಕ್ ಉಳಿದ್ರಿ ಅಂತ ಅಂದರೆ ಮತ್ತೆ ಪರೀಕ್ಷೆಗಳಿದ್ದಾವೆ, ಅದಕ್ಕೆ ಚಿಂತೆ ಮಾಡ್ತಾ ಕೂರೋ ಹಾಗಿಲ್ಲ. 2-3 ಬಾರಿ ನೀವೇನು ಮಾಡ್ಕೋಬೋದು, ಕನಿಷ್ಠ 2 ಸರಿ ಆದರೂ ನೀವು ಪರೀಕ್ಷೆಗಳನ್ನು ಬರೆದು ಕ್ಲಿಯರ್ ಮಾಡ್ಕೋಬೋದು. ನಿಮಗಾಗಿನೇ ಏನು ಮಾಡಿದೆ ಗೌರ್ಮೆಂಟು ಈ ರೀತಿ ಪರೀಕ್ಷೆಗಳನ್ನು ಮತ್ತೆ ಸೆಟ್ ಮಾಡಿದೆ. ನಮಗೆಲ್ಲ ಇರಲಿಲ್ಲ, ಆದರೆ ನಿಮಗೆ ಈಗ ಏನಾಗಿದೆ 2 ಬಾರಿ ನೀವು ಪರೀಕ್ಷೆಗಳನ್ನು ಬರ್ಕೋಬೋದು. ಈ ಸರಿ ಪಾಸ್ ಆಗ್ತಾ ಇದ್ದರೆ ಮುಂದಿನ ಸರಿ ನೀವೇನು ಮಾಡ್ಬೋದು, ಪಾಸ್ ಆಗ್ಬೋದು. ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹಾಗಂತ ಹೇಳಿ ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಈ ಸರಿ ಈ ಪರೀಕ್ಷೆಯಲ್ಲಿ ನೀವೇನಾದರೂ ಕಳ್ಕೊಂಡ್ರಿ, ಮಿಸ್ ಮಾಡ್ಕೊಂಡ್ರಿ ಅಂತ ಅಂದರೆ ಯು ಡೂ ವೆಲ್ ಇನ್ ನೆಕ್ಸ್ಟ್ ಎಕ್ಸಾಮ್. ಕಂಪಲ್ಸರಿ ನೀವೇನು ಮಾಡಬೇಕು, ನೆಕ್ಸ್ಟ್ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ಪಾಸ್ ಆಗಲೇಬೇಕು. ಯಾಕಂದರೆ ಎಷ್ಟೆಲ್ಲ ಜನ ವೆಯ್ಟ್ ಮಾಡ್ತಾ ಇರ್ತಾರೆ, ನಿಮ್ಮ ಮೇಲೆ ಎಷ್ಟೊಂದು ಜನ ಹೋಪ್ ಇಟ್ಟಿರ್ತಾರೆ. ಸೊ ಅದೆಲ್ಲ ನಿಮ್ಮ ಮನಸ್ಸಿನಲ್ಲಿರಬೇಕಾಗತ್ತೆ. ಹಾಗಿದ್ರೆ ನೀವು ಓದಬೇಕಾದ್ರೆ ಯಾವ ರೀತಿ ಓದಬೇಕಂದ್ರೆ, ಆಲ್ರೆಡಿ ನೀವೆಲ್ಲ ಓದಿಟ್ಟಿರಿ. ಆ ಓದಿಟ್ಟಿರೋದನ್ನು ಪರೀಕ್ಷೆ ನಾಳೆ ಅಂತ ಅಂದರೆ ಇವತ್ತಿನ ದಿನದಲ್ಲಿ ನೀವು ಜಸ್ಟ್ ರಿವಿಷನ್ ಮಾಡ್ತಾ ಹೋಗಬೇಕು. ಹೇಗೆ ರಿವಿಷನ್ನು, ಓದಿರೋದನ್ನು ಬ್ಲ್ಯಾಂಕ್ ಆಗಿ ಓದ್ತಾ ಹೋಗಬೇಕು. ಅದನ್ನು ನೀವು ಬಾಯ್ಪಟ್ಟು ಹಾಕೋದಾಗಲಿ ಮತ್ತೊಂದು ಮಾಡೋದಾಗಲಿ ಮಾಡಲಿಕ್ಕಿಲ್ಲ. ಜಸ್ಟ್ ಮನನ ಮಾಡ್ಕೊಳ್ಳೋದು, ನೆನ್ಪು ಮಾಡ್ಕೊಳ್ತಾ ಹೋಗಬೇಕು. ನೀವು ಒಂದು 45 to 50 ಮಿನಿಟ್ಸ್ ಓದಿದ್ರಿ ಅಂತ ಅಂದರೆ ಅದಿಷ್ಟು ಲಾಂಗ್ ಪೀರಿಯಡಲ್ಲಿ ಒಂದು ಶಾರ್ಟ್ ಬ್ರೇಕನ್ನು ತೊಗೋಬೇಕಾಗತ್ತೆ. ಒಂದು 5 ನಿಮಿಷ ನೀವು ರೆಸ್ಟ್ ಮಾಡಬೇಕು, ಬ್ರೇಕ್ ತೊಗೋಬೇಕು. ಆಗ ನೀವು ಓದಿರುವಂಥ ವಿಷಯ ಏನಾಗುತ್ತೆ, ಸರಿಯಾಗಿ ಕೂತ್ಕೊಳ್ಳುತ್ತೆ. ಅಂದರೆ ಸರಿಯಾಗಿ ಅರ್ಥ ಆಗುತ್ತೆ ನಿಮಗೆ, ಆ ವಿಷಯದ ಮೇಲೆ ಹಿಡಿತಾ ಬರುತ್ತೆ. ಹೇಗೆ ಕೊಟ್ಟರು ಬರಿತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬೆಳೆಯುತ್ತೆ. ವರ್ಷ ಇಡೀ ಕುತ್ಕೊಂಡು ಓದಿರ್ತೀರಿ, ಪ್ರಾಕ್ಟೀಸ್ ಮಾಡಿರ್ತೀರಿ. ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ ಕೆಲವೊಂದಿಷ್ಟು ಜನ ಏನು ಮಾಡ್ತೀರಿ, ಹೆದರ್ಕೊಂಡ್ಬಿಡ್ತೀರಿ, ಗಾಬರಿ ಮಾಡ್ಕೊಳ್ತೀರಿ. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣನೇ ಏನು ಮಾಡ್ತೀರಿ, ಕೈಯಲ್ಲಿ ಅವುಗಳು ನೋಡಿ ಆನ್ಸರ್ ಬರುತ್ತೋ ಇಲ್ಲೋ ಅಂತ ಹೇಳಿ ಲೆಕ್ಕಾಚಾರ ಹಾಕಕ್ಕೆ ಹೋಗ್ತೀರಿ. ಈ ರೀತಿ ಮಾಡೋದಿಲ್ಲ, ರಾಂಗ್ ಮೆಥಡ್ಸ್. ಈ ಥರ ಮಾಡಿದ್ರೆ ಏನಾಗುತ್ತೆ, ಎಲ್ಲ ನೀವು ಓದಿರುವಂತಹ ಒಂದು ವರ್ಷದಿಂದ ಕೂತ್ಕೊಂಡು ಏನು ಓದಿರ್ತಿರಲ್ಲ ಅದೆಲ್ಲ ವ್ಯರ್ಥ ಆಗುತ್ತೆ. ಅದು ಒಂದು ವರ್ಷದಿಂದ ಓದಿರುವಂತಹ ಎಲ್ಲ ನಿಮ್ಮ ಶ್ರಮಕ್ಕೆ ಒಳ್ಳೆ ಫಲಿತಾಂಶ ಸಿಗುವಂಥ ಸಮಯ ಇದು. ಹಾಗಾಗಿ ಈ ಸಮಯವನ್ನು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ಹ್ಯಾಂಡಲ್ ಮಾಡೋದಂದರೆ ಅದೇನು ದೊಡ್ಡ ವಿಷಯ ಅಲ್ಲ. ನೀವು ಏನೇನೆಲ್ಲ ಓದಿರ್ತೀರಲ್ವ ಅದನ್ನು ಜಸ್ಟ್ ರೀಕಾಲ್ ಮಾಡ್ಕೊಳ್ಳೋದು. ನೀವು ಪರೀಕ್ಷೆಗೆ ಹೋಗಿದ್ದೀರಪ್ಪ, ಎಕ್ಸಾಮ್ ಹಾಲಿಗೆ ಹೋಗಿ ಕೂತಿರ್ತೀರಿ, ನಿಮ್ಮ ಕೈಯಲ್ಲಿ ಪ್ರಶ್ನೆ ಪತ್ರಿಕೆ ತೊಗೊಂಬಂದು ಕೊಟ್ಟಾದ್ಮೇಲೆ ಏನು ಮಾಡಬೇಕು, ನಿಮಗೆ 15 ನಿಮಿಷ ಏನು ಮಾಡಿದೆ, ಇತ್ತೀಚೆಗೆ ಪರೀಕ್ಷೆಗಳಲ್ಲಿ 15 ನಿಮಿಷವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಯಾಕೆ ಅಂದರೆ ವಿದ್ಯಾರ್ಥಿಗಳು ಕ್ವಶನ್ಸ್ಗಳನ್ನು ಸರಿಯಾಗಿ ಓದದೆ ಮಿಸ್ಟೇಕ್ಸ್ಗಳನ್ನು ಮಾಡಿ ಮಾರ್ಕ್ಸ್ಗಳನ್ನು ಕಳ್ಕೊಳ್ತಾರೆ ಅಂತ ಹೇಳಿ. ಆ ಮಿಸ್ಟೇಕ್ಸ್ಗಳನ್ನು ನೀವು ಮಾಡೋ ಹಾಗಿಲ್ಲ. ಕೊಟ್ಟಿರುವಂಥ 15 ನಿಮಿಷದಲ್ಲಿ ಕರೆಕ್ಟಾಗಿ ನೀವು 10 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದಿದರೆ ಸಾಕು. ಆ ಪ್ರಶ್ನೆ ಪತ್ರಿಕೆಯನ್ನು ನೀವೇನು ಮಾಡಬೇಕು, ಓದ್ತಾ ಹೋಗ್ಬೇಕು. ಹೇಗೆ ಓದ್ತಾ ಹೋಗೋದು ಕೇಳಿಸ್ಕೊಳ್ಳಿ ಮಕ್ಕಳೇ. ಓದ್ತಾ ಹೋಗೋದು ಅಂತಂದರೆ ನೀವು ಪ್ರಶ್ನೋತ್ತರನ ಬಾಯ್ಪಟ್ಟು ಹಾಕೋದು, ನೆನ್ಪು ಮಾಡ್ಕೊಳ್ಳೋದಲ್ಲ. ಜಸ್ಟ್ ಬ್ಲ್ಯಾಂಕ್ ಆಗಿ ಓದೋದು. ಆ ಪ್ರಶ್ನೆಯನ್ನು ಓದೋದಷ್ಟೇ. ಕೈಯಲ್ಲಿ ಏನೋ ಕೊಟ್ಟಿದ್ದಾರೆ, ನೀವು ಅವುಗಳನ್ನು ಓದ್ತಾ ಇದ್ದೀರಿ. ಓದ್ತಾ ಹೋದಂಗೂ ನೀವು ಆ ಕ್ವಶನ್ಸನ್ನು ನೋಡ್ತಾ ಹೋಗಬೇಕು. ಆವಾಗಲೇ ನೀವು ಆನ್ಸರನ್ನು ನೆನ್ಪು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಗಾಬರಿ ಬೀಳ್ತೀರಿ. ಆವಾಗ ಓದಿರೋದೆಲ್ಲ ಒಂದೇ ಕ್ಷಣಕ್ಕೆ ಎಲ್ಲ ಡಿಲೀಟ್ ಆಗ್ಬೋದು. ನಮ್ಮ ಮೆಮ್ರಿ ಹೇಗಿದೆ, ಒಂದು ಕ್ಷಣಕ್ಕೆ ನಾವು ಅಷ್ಟು ಮೆಮ್ರಿನೂ ಕೂಡ ಏನು ಮಾಡ್ಬೋದು, ಡಿಲೀಟ್ ಆಗಿಬಿಡ್ಬೋದು. ಹಾಗಾಗಿ ನೀವೇನು ಮಾಡಬೇಕು, ಕಾಮ್ ಆಗಿರಬೇಕು. ಅತ್ಯಂತ ಶಾಂತ ರೀತಿಯಿಂದ ನೀವು ಆ ಪ್ರಶ್ನೆ ಪತ್ರಿಕೆಯನ್ನು ಓದಿ ಅದಾದಮೇಲೆ ನೀವು ಪರೀಕ್ಷೆಯನ್ನು ಏನು ಕೈಗೊಳ್ತಿರಲ್ಲ ಅಂದರೆ ಬರಿತೀರಲ್ವ, ಬರಿತಾ ಇರಬೇಕಾದ್ರೆ ನಿಮಗೆ ತನ್ನಷ್ಟಕ್ಕೆ ತಾನೇ ನೀವು ಓದಿರುವಂಥ ಆನ್ಸರ್ಸ್ಗಳು ಎಲ್ಲ ಬರ್ತಾ ಹೋಗ್ತವೆ. ಆದರೆ ನೀವೇನು ಮಾಡಬೇಕು, ಗಡಿಬಿಡಿ ಮಾಡ್ಕೊಳ್ಳೋಕ್ಕಿಲ್ಲ, ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಪ್ರಶ್ನೋತ್ತರನ ಹಾಗೆ ನೀವು ನೆನ್ಪು ಮಾಡ್ಕೊಳ್ಳೋಕೆ ಹೋಗಬಾರ್ದು. ಸರಿಯಾದ ಸಮಯಕ್ಕೆ ನೀವು ಓದಿರುವಂಥದ್ದು ನೀವು ಚಲೋ ಮಾಡಿ ಓದಿದ್ರಿ ಅಂದರೆ ಅವಿಷ್ಟು ಆನ್ಸರ್ಗಳು ನಿಮಗೆ ಕರೆಕ್ಟಾಗಿ ಎಕ್ಸಾಮ್ ಸಮಯಕ್ಕೆ ನಿಮಗೆ ನೆನಪಿಗೆ ಬಂದೇ ಬರ್ತವೆ. ಇನ್ನು ನಿಮಗೆ ಯಾವುದು ಪರ್ಫೆಕ್ಟಾಗಿ ಗೊತ್ತಿದೆ ಅಲ್ವಾ, ಆ ಕ್ವಶನ್ಸ್ಗಳಿಗೆ ಮೊದಲು ಆನ್ಸರ್ ಮಾಡ್ತಾ ಹೋಗ್ರಿ. ಆಮೇಲೆ ಗೊತ್ತಿಲ್ಲದಿರುವಂಥ ಪ್ರಶ್ನೆಗಳನ್ನ ಹಿಡ್ಕೊಳ್ರಿ. ಯಾಕಂದರೆ ಸಮಯವನ್ನು ಅಲ್ಲೇ ವ್ಯರ್ಥ ಮಾಡಿಬಿಡ್ತೀರಿ. ನಿಮಗೆ ಮೊದಲು ಏನು ಗೊತ್ತಲ್ವ ಅದನ್ನು ಸರಿ ಮಾಡಿ ಬರೀರಿ. ಅದಾದಮೇಲೆ ಗೊತ್ತಿಲ್ಲದಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಆಲೋಚಿಸ್ತಾ ಕೂತ್ಕೊಳ್ರಿ. ಆಮೇಲೆ ಯಾವುದೇ ಕ್ವಶನ್ಸ್ಗಳು ಡೌಟ್ ಇದ್ದರೂ ಕೂಡ ನೀವೇನು ಮಾಡಬೇಕು ಅಂತ ಅಂದರೆ ಅಲ್ಲಿ ಆ ಕ್ವಶನ್ ನಂಬರ್ ಆದರೂ ಅಟ್ಲೀಸ್ಟ್ ನಮೂದಿಸಿ ಬನ್ನಿ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಕ್ವಶನ್ ಪೇಪರಲ್ಲಿ ಮಿಸ್ಟೇಕ್ಸ್ಗಳಾಗಿರ್ತವೆ, ಗ್ರೇಸ್ ಮಾರ್ಕ್ಸ್ಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯವಿಟ್ಟು ನೀವೇನು ಮಾಡಬೇಕು, ಕ್ವಶನ್ ನಂಬರ್ಗಳನ್ನು ನಮೂದಿಸಿ ಬನ್ನಿರಿ. ಆಮೇಲೆ ಆ ಒಂದು ಪ್ರಶ್ನೆ ಪತ್ರಿಕೆ ಅಂದರೆ ನಿಮ್ಮ ಬುಕ್ಲೆಟ್ ಆನ್ಸರ್ ಶೀಟ್ ಏನಿರುತ್ತಲ್ವ ಅಲ್ಲಿ ಮಧ್ಯೆ ಈಗ ಬರೆಯೋದು ಆಮೇಲೆ ಬರಿತೀನಿ ಅಂತ ಹೇಳಿ ಗ್ಯಾಪ್ ಬಿಡಲಿಕ್ಕಿಲ್ಲ. ನಿಮ್ಗೆ ಏನು ಗೊತ್ತು ಫಸ್ಟ್ ಗೊತ್ತಿರೋದನ್ನು ಬರ್ಕೊಳ್ರಿ. ಆಮೇಲೆ ಗೊತ್ತಿಲ್ಲದಿರುವಂಥವಕ್ಕೆ ಯೋಚನೆ ಮಾಡ್ಬೋದು, ಸಮಯ ಇರುತ್ತೆ. ಸಮಯವನ್ನು ವ್ಯರ್ಥ ಮಾಡಬೇಡ್ರಿ. ಹಾಗಂತ ಹೇಳಿ ಸರಿಯಾಗಿ ಸಮಯವನ್ನು ಯುಟಿಲೈಸ್ ಮಾಡ್ಕೊಳ್ರಿ, ವ್ಯರ್ಥ ಮಾಡದೆ ಕರೆಕ್ಟಾಗಿ ಆಯಾ ಕ್ವಶನಿಗೆ ಅಂತಿಷ್ಟು ಟೈಮ್ಗಳನ್ನು ತೊಗೊಂಡು ಮುಗಿಸ್ತಾ ಹೋಗ್ರಿ. ತಪ್ಪದೆ ನಿಮ್ಮ ಹಾಜರಿ ಸಂಖ್ಯೆಯನ್ನು ನಮೂದಿಸಿ ಬನ್ನಿ. ಪ್ರಶ್ನೆಗಳನ್ನು ಸರಿ ಮಾಡಿ ಓದ್ಕೊಳ್ರಿ. ಮಧ್ಯೆ ಗ್ಯಾಪ್ ಬಿಡಬೇಡ್ರಿ. ಚಿತ್ರಗಳನ್ನು ಚೆನ್ನಾಗಿ ನೀಟಾಗಿ ಸ್ಕೇಲ್ಗಳನ್ನು ಬಳಸಿ ತೆಗಿರಿ. ಭಾಗಗಳನ್ನು ಸರಿಯಾಗಿ ಗುರುತಿಸ್ರಿ. ಆಮೇಲೆ ಕ್ವಶನ್ಸ್ಗಳನ್ನು ಕನ್ಫ್ಯೂಸ್ ಮಾಡ್ಕೊಳ್ಳದೆ ಓದ್ರಿ. ಇವಿಷ್ಟು ಏನು ಮಾಡಬೇಕು, ನೀವು ಈ ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಂಡು ಆಮೇಲೆ ಮಧ್ಯೆ ಚಿತ್ಕಾಟ್ ಮಾಡೋದು, ಹಾಳೆಯನ್ನು ಗೀಚಾಕೋದೆಲ್ಲ ಮಾಡಬೇಡ್ರಿ. ನೋಡೋರಿಗೆ ಅಟ್ರಾಕ್ಟಾಗಿ ಕಾಣಿಸ್ಬೇಕು. ಅಕ್ಷರಗಳನ್ನು ಆದಷ್ಟು ಸುಂದರವಾಗಿ ಬರೀರಿ.
ಇದಿಷ್ಟನ್ನು ನೀವು ಪ್ರೊಸೀಜರ್ಸನ್ನು ಫಾಲೋ ಮಾಡಿದಾಗ ನಿಮ್ಮ ಹೊಸ ಶೀಟ್ ಬುಕ್ಲೆಟ್ ಏನಾಗಿರುತ್ತೆ, ನೀಟಾಗಿರುತ್ತೆ. ಆವಾಗ ಅಲ್ಲೇನು ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ ಅವರು ನಿಮಗೆ ಮಾರ್ಕ್ಸ್ಗಳನ್ನು ಅಷ್ಟಕ್ಕಷ್ಟನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಮೊದಲಿಗೆ ಏನಿರಬೇಕು, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಪರೀಕ್ಷೆಗೆ ಹೋಗೋಕ್ಕೂ ಮೊದಲೇ ಓದಿರ್ತೀರಿ, ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿರಬೇಕು. ಸೆಲ್ಫ್ ಕಾನ್ಫಿಡೆನ್ಸ್, ನಾ ಪಾಸ್ ಆಗೇ ಆಗ್ತೇನೆ, ಇಷ್ಟೆಲ್ಲ ಓದೇನಿ ನಾನು ಪಾಸ್ ಆಗ್ತೇನೆ ಅನ್ನೋ ಭರವಸೆ ನಿಮ್ಮಲ್ಲಿ ಇರಬೇಕು. ಈ ಶಿಕ್ಷಣ ಎಂಬುದು ಜ್ಞಾನದ ದೀಪ, ಅದು ಜೀವನದ ದಾರಿಯನ್ನು ಬೆಳಗಿಸುತ್ತೆ. ಗುಡ್ ಎಜುಕೇಷನ್ ಈಸ್ ದ ಬೆಸ್ಟ್ ಕೀ ಟು ಸಕ್ಸಸ್ ಅಂತ ಹೇಳ್ತಾರೆ. ಹಾಗಾಗಿ ನೀವೇನು ಮಾಡಬೇಕು, ಆದಷ್ಟು ಇಂಟ್ರೆಸ್ಟಿಂದ ಗಮನ ಕೊಟ್ಟು ಸರಿಯಾಗಿ ಓದ್ಕೊಳ್ರಿ, ಓದಿರೋದನ್ನು ಮನನ ಮಾಡಿಕೊಳ್ಳ್ರಿ. ಅಷ್ಟೇ ಅಲ್ಲದೆ ಪರೀಕ್ಷೆಯ ಕೊನೆಯ ಕ್ಷಣದ ತಯಾರಿಯನ್ನು ನೀವು ಈ ರೀತಿ ಟ್ರಿಕ್ಸ್ಗಳನ್ನು ಬಳಸ್ಕೊಂಡು ರೆಡಿ ಮಾಡ್ಕೊಳ್ರಿ. ಫಸ್ಟ್ ಪಾಯಿಂಟ್ ಏನಿದೆ, ಫೋಕಸ್ ಆನ್ ಆರ್ ಕಾನ್ಸಂಟ್ರೇಟ್ ಆನ್ ಇಂಪಾರ್ಟೆಂಟ್ ಕ್ವಶನ್ಸ್. ನೀವು ಬರಿತಾ ಇರಬೇಕಾದ್ರೆ ಅಥವಾ ಓದ್ತಾ ಇರಬೇಕಾದ್ರೆ ಮೊದಲು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗೆ ಹೆಚ್ಚಿಗೆ ಗಮನವನ್ನು ಹರಿಸಬೇಕು. ಚೂಸ್ ಈಸಿ ಕ್ವಶನ್ ಫಸ್ಟ್. ನೀವು ಬುಕ್ಲೆಟಲ್ಲಿ ಬರಿತಿರಬೇಕಾದ್ರೆ ಮೊದಲು ನಿಮಗೆ ಗೊತ್ತಿರುವಂಥದ್ದು ಈಸಿ ಕ್ವಶನನ್ನು ಅಟೆಂಡ್ ಮಾಡಿರಿ. ಬೆಸ್ಟ್ ರಿವಿಷನ್ ಏನು ಅಂತ ಅಂದರೆ ಬರ್ದು ತೆಗೆಯೋದು. ಕೇವಲ ಬಾಯ್ಪಟ್ಟು ಹಾಕಿದರೆ ಇದು ನಿಮಗೆ ನೆನಪುಳಿಯೋದಿಲ್ಲ ಓದ್ತಾ ಹೋದರೆ. ಬದಲಾಗಿ ಕೈಗೆ ಕೆಲಸಗಳನ್ನು ಕೊಡಿರಿ, ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಅಲ್ಲೂ ಕೂಡ ನಿಮ್ಮ ಕೈಗಳೇನಾಗ್ತವೆ, ಆನ್ಸರ್ಗಳನ್ನು ಪಟ ಬರಿತಾ ಹೋಗ್ತವೆ. ಸೊ ಬೆಸ್ಟ್ ರಿವಿಷನ್ ಮೆಥಡ್ ಅಂದರೆ ಬರ್ದು ತೆಗೆಯೋದು. ಇನ್ನು ಸ್ಟ್ರಾಟಜೀಸ್ ಏನು ಮಾಡೋದು ಅಂತಂದರೆ, ಸ್ವಲ್ಪ ಹೊತ್ತು ಓದಿದ್ರೂ ಪರವಾಗಿಲ್ಲ, ಇಷ್ಟಪಟ್ಟು ಆಸಕ್ತಿಯಿಂದ ಓದಿ. ಮಧ್ಯೆ ನೀವೇನು ಮಾಡಿರಿ, ಒಂದು ಶಾರ್ಟ್ ಬ್ರೇಕನ್ನು ತೊಗೊಳ್ಳಿ. ಹಾಗಂತ ಹೇಳಿ ಬ್ರೇಕ್ಗೆ ಓದುವಂಥ ಸಮಯವನ್ನು ಮೀರಿಸೋ ಹಾಗಿಲ್ಲ. ಒಂದು 50 ನಿಮಿಷ ಓದಿದ್ರಿ ಅಂತ ಅಂದರೆ ಅಥವಾ 1 ತಾಸು ಓದಿದ್ರಿ ಅಂದರೆ ಅದರಲ್ಲಿ ಒಂದು 5 ಮಿನಿಟ್ಸ್ ಇಲ್ಲ 10 ನಿಮಿಷ ನೀವು ಬ್ರೇಕನ್ನು ತೊಗೋಬೋದು. ಇನ್ನು ಪ್ರಾಪರ್ ಸ್ಲೀಪ್ ಬಿಫೋರ್ ಎಕ್ಸಾಮ್. ನೀವು ಪರೀಕ್ಷೆಗೆ ಹೋಗೋಕ್ಕೂ ಮೊದಲೇ ಅವತ್ತು ಇಡೀ ದಿನ ನಿದ್ದೆಗೆಟ್ಟು ಓದೋದಲ್ಲ. ವರ್ಷೆಲ್ಲ ಓದಿರ್ತೀರಿ, ಅವತ್ತೊಂದಿನ ಆರಾಮ್ಸೆ ನಿದ್ದೆ ಮಾಡಿರಿ. ಸರಿಯಾದ ಸಮಯಕ್ಕೆ ರಿವಿಷನ್ ಮಾಡಿಕೊಂಡು ಬೇಗ ಇನ್ ಟೈಮಿಗೆ ನೀವೇನು ಮಾಡಿರಿ, ಮಲಗ್ರಿ. ಇನ್ನು ಕೇರ್ ಅಬೌಟ್ ಯುವರ್ ಹೆಲ್ತ್. ಪರೀಕ್ಷೆ ಸಮಯದಲ್ಲಿ ಆದಷ್ಟು ನೀವೇನು ಮಾಡಬೇಕು, ನಿಮ್ಮ ಹೆಲ್ತ್ ಬಗ್ಗೆ ಗಮನವನ್ನು ಕೊಡಬೇಕು. ನಿಮ್ಮ ಹೆಲ್ತ್ ಚೆನ್ನಾಗಿತ್ತು ಅಂದರೆ, ಆರೋಗ್ಯ ಚೆನ್ನಾಗಿದ್ದರೆ ನೀವು ಪರೀಕ್ಷೆನ ಚೆನ್ನಾಗಿ ಬರಿತೀರಿ, ಒಳ್ಳೆಯ ಅಂಕಗಳು ಕೂಡ ಬರ್ತವೆ. ಆರೋಗ್ಯನೇ ಸರಿ ಇಲ್ಲ ಅಂತ ಅಂದರೆ ನೀವು ಓದಿರೋದು ಕೂಡ ವ್ಯರ್ಥ ಆಗುತ್ತೆ. ಈಗೇನು ಇದಿಷ್ಟು ಹೇಳಿದ್ನೆಲ್ಲ ವಿದ್ಯಾರ್ಥಿಗಳೇ, ಇವಿಷ್ಟು ಪ್ರೊಸೀಜರ್ಸನ್ನು ಟ್ರಿಕ್ಸ್ಗಳನ್ನು ನೀವು ಸರಿಯಾಗಿ ಫಾಲೋ ಮಾಡಿರಿ, ಪರೀಕ್ಷೆಗಳನ್ನು ಚೆನ್ನಾಗಿ ಬರೀರಿ. ಎಲ್ಲರೂ ಕೂಡ ವಿಜ್ಞಾನ ವಿಷಯದಲ್ಲಿ ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ರಿ, ಪಾಸಿಂಗ್ ಮಾರ್ಕ್ಸ್ಗಳನ್ನು ತೊಗೊಳ್ರಿ ಕಂಪಲ್ಸರಿ. ಎಲ್ಲರೂ ಕೂಡ ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ರಿ ಅಂತ ಹೇಳ್ತಾ ನನ್ನ ಕಡೆಯಿಂದ ಎಲ್ಲರಿಗೂ ಬೆಸ್ಟ್ ವಿಶಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಸೈನ್ಸ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಆಲ್ಸೋ ಅನದರ್ ಎಕ್ಸಾಮ್ಸ್. ಥ್ಯಾಂಕ್ ಯು.